ನಿನ್ನೆ ನಡೆದಂತ ರಾಯಲ್ಪಾಡ್ನಲ್ಲಿ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆದಂತ ಪ್ರತಿಭಟನೆಗೆ ಒಂದು ವಿಷಯಕ್ಕೆ ಅವರಿಗೆ ತಿಳಿಸೋದೇನೆಂದ್ರೆ, ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷ ಮತ್ತು ನರೇಂದ್ರ ಮೋದಿಜಿ ಇಡೀ ಭಾರತ ಅವ್ರ ಜೊತೆಗೆ ನಿಂತಿದೆ. ಕೇವಲ ನೀವು ಬೆರಳೆಣಿಕೆಯಷ್ಟು ನೀವು ಹೋರಾಟ ಮಾಡಿ ನಾವು ಮೋದಿಯವರು ಹಾಗೆ ಮೋದಿ ಸುಳ್ಳು, ಈ ಮೋದಿಯವ್ರು ಮಾಡ್ತಾ ಇರೋ ಸರಿ ಇಲ್ಲ, ಈ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಬಂದು ವೆಂಕಟೇಶ್ವರ ರೆಡ್ಡಿ ಅವರು ನಮ್ಮ ಪಕ್ಷ ಆಗದಿದ್ರು ಅವ್ರು ಬಂದು NDA ಬೆರ್ತಿದ್ದಾರೆ, ಅವರನ್ನ ರಾಜೀನಾಮೆ ಕೊಡೋ ಅಂತ ಕೇಳೋದು ಅದೆಲ್ಲ ಸಮಂಜಸ ಅಲ್ಲ. ಜನರು ತೀರ್ಮಾನ ಮಾಡಿದ್ದಾರೆ, 5 ವರ್ಷ ಅಧಿಕಾರ ನೀಡಿದ್ದಾರೆ, ಅವರು ಒಳ್ಳೆ ಕೆಲಸಗಳೇ ಮಾಡ್ತಾ ಇದ್ದಾರೆ. ಅದು ಅಧಿಕಾರದಿಂದೇನೆ ಅದೇ ತನ್ನ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಅವ್ರು ಮಾಡ್ಲಿ, ಅದು ಅದ್ರ ಪ್ರಶ್ನೆ ಬೇರೆ. ಭಾರತೀಯ ಜನತಾ ಪಕ್ಷ ಏನ್ ತಪ್ಪು ಮಾಡಿದೆ? ಇಡೀ ಪ್ರಪಂಚದಲ್ಲೇ ಏಕೈಕ ದೊಡ್ಡ ಪಕ್ಷ ಅಂದ್ರೆ ಭಾರತೀಯ ಜನತಾ ಪಕ್ಷ. ಅದರಲ್ಲಿರ್ತಕ್ಕಂಥ ಎಲ್ಲಾ ಮುಖಂಡರುಗಳು, ನರೇಂದ್ರ ಮೋದಿಜಿಯವರು ಈ ದಿನ ಇಡೀ ಪ್ರಪಂಚ ನೋಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ಕೆಟ್ಟದ್ದು ಬಯಸದೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಹೋರಾಟ ಮಾಡಿ, ಯಾವ ರೀತಿಯಾಗಿ ಮಾಡ್ಬೇಕು ನಿಮ್ಮ ಇದನ್ನ ನೀವು ಮಾಡ್ಕೊಳ್ಳಿ, ನಾವು ಬೇಡ ಅನ್ನಲ್ಲ. ಭಾರತೀಯ ಜನತಾ ಪಕ್ಷ ಮತ್ತೆ ನರೇಂದ್ರ ಮೋದಿಯನ್ನು ನಿಂದಿಸೋಕೆ ಬರಬೇಡಿ. ದಯವಿಟ್ಟು ಯಾರೇ ಒಬ್ಬರು ವೈಯಕ್ತಿಕ ನಿಂದನೆಗಳ ಮಾಡಿದ್ರೆ ನಾವು ಅದಕ್ಕೆ ಸರಿಯಾದ ಉತ್ತರ ಕೊಡ್ಬೇಕಾಗ್ತದೆ. ದಯವಿಟ್ಟು ಇದು ನಿಮ್ಗೆ ನಾವು ಬಿಜೆಪಿ ಪರ ಮತ್ತು ನರೇಂದ್ರ ಮೋದಿಯವರ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ಬಿಜೆಪಿಯವರು ಯಾವತ್ತೂ ದೇಶವನ್ನ ಕಟ್ಟುವ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಯಾರೇ ಅನ್ಯತಾ ಮಾಡ್ತಾ ಇಲ್ಲ. ಇಡೀ ನೀವು 20 ದೇಶದ ಎಲ್ಲಾ ರಾಜ್ಯಗಳಲ್ಲಿ ಅಧಿಕಾರದಂತ ನೀವು ಇದನ್ನ ಕೇವಲ ಬೆರಳೆಣಿಕೆಯಷ್ಟು 2 ರಾಜ್ಯ 3 ರಾಜ್ಯಗಳಲ್ಲಿ ಬಂದು ನಿಂತಿದ್ದೀರಿ. ನಿಮ್ಮ ಧೋರಣೆಯನ್ನ ಬದಲಾಯಿಸ್ಕೊಳ್ಳಿ. ನಿಮ್ಮ ಧೋರಣೆಯನ್ನ ನೀವು ಬದಲಾಯಿಸ್ಕೊಂಡ್ರೆ ನಿಮ್ಗೆ ಅಧಿಕಾರ ಮತ್ತೆ ಸಿಗ್ಬೋದು. ಆದರೆ ಈಗ ಇನ್ನು ಮುಂದೆ ನಿಮ್ಗೆ ಅಧಿಕಾರ ಸಿಗಕ್ಕೆ ಕಾರಣ ಇಲ್ಲ. ನಾವು ಅಧಿಕಾರ, ನಮ್ಮದು ಅಧಿಕಾರ ಅನ್ನೋ ಸಮಯದಲ್ಲಿ ನೀವು ಇದ್ದೀರಿ. ನಿಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಿತ್ತಾಟಗಳಲ್ಲಿ ನೀವು ಕಾಯ್ತಾ ಇದ್ದೀರಿ. ಆದ್ರೆ ನಮ್ಮ ಪಕ್ಷ ಆ ರೀತಿಯಾಗಿ ಮಾಡ್ತಾ ಇಲ್ಲ. ಏಕಪಕ್ಷೀಯವಾಗಿ ನರೇಂದ್ರ ಮೋದಿಜಿಯವರು ಇಡೀ ಭಾರತವನ್ನ ಕಾಪಾಡ್ಕೊಂಡ್ ಬರ್ತಾ ಇದ್ದಾರೆ. ಅವರ ಒಂದು ಸಿದ್ಧಾಂತ ಎಲ್ಲರಿಗೂ ಇಷ್ಟಪಡುವಂತ ಸಿದ್ಧಾಂತ ಆಗಿದೆ. ದಯವಿಟ್ಟು ಯಾವುದೇ ಒಬ್ಬ ಈ ಶ್ರೀನಿವಾಸಪುರ ತಾಲೂಕಿನಲ್ಲಿ ಈ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪಕ್ಷದಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗಿ. ಭಾರತೀಯ ಜನತಾ ಪಕ್ಷ ಮತ್ತು ನರೇಂದ್ರ ಮೋದಿಜಿಯವನ್ನ ತೆಗಳಕ್ಕೆ ಬರಬೇಡಿ. ನಿಮ್ಮನ್ನ ನೀವೇನಾದ್ರೂ ಅಂದ್ಕೊಳ್ಳಿ. ಪಕ್ಷ ಮಾಡ್ತಾ ಇರೋ ಒಳ್ಳೆ ಕೆಲಸಗಳಿಗೆ ನರೇಂದ್ರ ಮೋದಿಜಿಯವರು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಅವರು ಒಂದು ಮುಖ್ಯಮಂತ್ರಿಯಾಗಿ ಸುಮಾರು 12 ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ. ಈಗ ಭಾರತದ ಪ್ರಧಾನಮಂತ್ರಿಯಾಗಿ 12 ವರ್ಷ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಯಾರು ಬೆರಳೆತ್ತಿ ತೋರಿಸಿದಂತ ನಾಯಕರುಗಳಿಲ್ಲ. ಕೇವಲ ನಿಮ್ಮ ನಾಯಕರ ಬಗ್ಗೆ ನೀವೇನಾದ್ರೂ ಮಾಡ್ಕೊಳ್ಳಿ, ಹೊಗಳ್ಕೊಳ್ರಿ. ಆದರೆ ದಯವಿಟ್ಟು ಇದು ನಿಮಗೆ ನಮ್ಮ ಕಡೆಯಿಂದ ನಿಮ್ಗೆ ನೀಡ್ತಾ ಇರ್ತಕ್ಕಂಥ ಒಂದು ಸಮಂಜಸವಾದಂತ ಉತ್ತರ ಇದು. ದಯವಿಟ್ಟು ಯಾವುದೇ ಕಾರಣಕ್ಕೆ ನರೇಂದ್ರ ಮೋದಿಜಿ ಆಗ್ಲಿ ಭಾರತೀಯ ಜನತಾ ಪಕ್ಷವನ್ನಾಗ್ಲಿ ತೆಗಳಕ್ ಹೋಗ್ಬೇಡಿ. ಕೇವಲ 2 ವರ್ಷ ನೀವು 2.5 ವರ್ಷ ನೀವು ಸರ್ಕಾರ ಮಾಡಿದಿರಿ. ಖಾಲಿ ನೀವು ಮಾಡಿರೋದು 70 ವರ್ಷ ಕಾಂಗ್ರೆಸ್ ಸರ್ಕಾರ ಮಾಡಿದ್ರು ಏನು ಕಾರ್ಯಕ್ರಮಗಳು ಆಗಿರ್ಲಿಲ್ಲ. ಎಲ್ಲ ಒಂದು ಕುಟುಂಬ ಒಂದೇ ಇದರಲ್ಲಿ ಹೋಯ್ತು. ಆದ್ರೆ ಈ ದಿನ ನರೇಂದ್ರ ಮೋದಿಜಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟು ಮಧ್ಯವರ್ಗದಿಂದ ಬಂದು OBC ಮುಖಾಂತರ ಈ ದೇಶವನ್ನ ಆಳ್ತಾ ಇದ್ದಾರೆ. ಅವ್ರು ಯಾವುದೇ ತನ ಹಿಂದೂ ಮುಂದು ಏನು ಇಲ್ಲ. ದೇಶನೇ ಅವರಿಗೆ ಎಲ್ಲ ಒಂದು 140 ಕೋಟಿ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರ ಬಗ್ಗೆ ನೀವು ಯಾವುದೇ ಒಂದು ಇನ್ನು ಮುಂದೆ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ. ಕೆಟ್ಟದಾಗಿ ಮಾತಾಡಿದ್ರೆ ನಾವು ನಿಮಗೆ ನೇರ ಕೆಟ್ಟ ಉತ್ತರಗಳನ್ನ ಕೊಡ್ಬೇಕಾಗ್ತದೆ. ಇದು ನಿಮಗೆ ನಮ್ಮ ಕಡೆಯಿಂದ ಬರ್ತಾ ಇರ್ತಕ್ಕಂಥ ಉತ್ತರ. ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ಮತ್ತು ನರೇಂದ್ರ ಮೋದಿಜಿ ನಮ್ಮ ಒಂದು ವಿಷಯಕ್ಕೆ ನೀವು ಬರಬೇಡಿ ಅಂತ ಹೇಳ್ತಾ, ನಿಮ್ಮಲ್ಲಿ ಎಲ್ಲರಲ್ಲಿ ನೀವು ಕಾಂಗ್ರೆಸ್ ನಿಮ್ಮನ್ನೇನಾದ್ರೂ ನೀವು ಇದು ಮಾಡ್ಕೊಳ್ಳಿ, ಭಾರತೀಯ ಜನತಾ ಪಕ್ಷದ ಕಡೆ ನೀವು ಬರಬೇಡಿ. ನಾವು ನಿಮಗೆ ಉತ್ತರ ಕೊಡೋದಕ್ಕೂ ಆಗಲ್ಲ. ಯಾಕೆಂದ್ರೆ ನೀವು ನಮ್ಮ ಒಂದು ಇದರ ಪರವಾಗಿ ಇಲ್ಲ, ನೀವು ಕೇವಲ ಇದಿರಿ. ಆದ್ರೆ ಶ್ರೀನಿವಾಸಪುರ ತಾಲೂಕು ಮುಂದೊಂದು ದಿನ ಅಧಿಕಾರಕ್ಕೆ ಭಾರತೀಯ ಜನತಾ ಪಕ್ಷ ಬರುತ್ತೆ. ಇಲ್ಲಿನ ಭಾರತೀಯ ಜನತಾ ಪಕ್ಷದ ಶಾಸಕರು ನಮ್ಮ ದೇಶವನ್ನ ಆಳ್ತಾರೆ. ಅದೇ ರೀತಿಯಾಗಿ NREG ಬಗ್ಗೆ ನಾವೇನ್ ಚಕಾರ ಎತ್ತಿಲ್ಲ. NREGಗೆ ಹೆಸರು ಬದಲಾವಣೆ ಆಗಿದೆ. VBG ಅಂದ್ರೆ ವಿಕಸಿತ ಭಾರತ. ಆ ಒಂದು ಕಾರ್ಯಕ್ರಮಗಳನ್ನು ರೂಢಿಸಿಕೊಂಡು ಮಾಡಿರ್ತಕ್ಕಂಥ ಒಂದು NREG ಕಾರ್ಯಕ್ರಮಗಳ VBG ಬದಲಾವಣೆ ಆಗಿದೆ. 100 ದಿನಗಳು ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮವನ್ನ ನರೇಂದ್ರ ಮೋದಿಜಿಯವರು ಬಡವರಿಗಾಗಿ 125 ದಿನಗಳನ್ನ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬ ಜಾಬ್ ಕಾರ್ಡ್ ಇಟ್ಕೊಂಡೋದ್ರೆ ಕೆಲಸ ಸಿಗುತ್ತೆ ಅಂತ ಒಂದು ಕಾರ್ಯಕ್ರಮಗಳನ್ನ ರೂಢಿಸ್ಕೊಂಡು ಬಂದಿದ್ದಾರೆ. ದಯವಿಟ್ಟು ಭಾರತೀಯ ಜನತಾ ಪಕ್ಷ ಮತ್ತು ನರೇಂದ್ರ ಮೋದಿಜಿಯವರು ದೇಶಕ್ಕಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಮುಖಾಂತರ ಅವರಿಗೆ ಉತ್ತರ ನೀಡಿದ್ದಾರೆ.